ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ. ಇವತ್ತು ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಿರುವಂತಹ ಅಪಾರ್ಟ್ಮೆಂಟು ಸಂಕಲ್ಪುರ ಟೆಂಪಲ್ ಟ್ರೀಸ್ ಅಂತ ಅಪಾರ್ಟ್ಮೆಂಟು. ದಿಸ್ ಈಸ್ ಅಟ್ ವಿಜಯನಗರ 4ನೇ ಹಂತದಲ್ಲಿರುವಂತಹ ಅಪಾರ್ಟ್ಮೆಂಟು. ಅಬೌಟ್ 250 ಅಪಾರ್ಟ್ಮೆಂಟ್ಸ್ ಇದೆ ಈ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲಿ. ದಿಸ್ ಇಸ್ ಅಬೌಟ್ 3 to 4 years ಓಲ್ಡ್. ನಾನೀಗ ಎಂಟ್ರಿ ಆಗಿದ್ದೀನಿ. ಐವ್ ಎಂಟರ್ಡ್ ಫ್ರಮ್ ಈಸ್ಟ್. ದ ಹೋಲ್ ಪ್ರಾಪರ್ಟಿ ಈಸ್ ಫೇಸಿಂಗ್ ಈಸ್ಟ್. ಎಂಟೈರ್ ಈ ಏನು 250 ಅಪಾರ್ಟ್ಮೆಂಟ್ಸ್ ಇದೆ, ಇದ್ರದ್ದು ಮೈನ್ ಎಂಟ್ರೆನ್ಸ್ ಇರುವಂಥದ್ದು ಈಸ್ಟಿಂದ. ನಾನು ಈಗಾಗಲೇ ಭಾಳಷ್ಟು ಅಪಾರ್ಟ್ಮೆಂಟ್ಗಳನ್ನ ನಿಮಗೆ ತೋರಿಸಿದ್ದೀನಿ. ಬಟ್ ಒನ್ ಆಫ್ ಇಟ್ಸ್ ಕೈಂಡ್ ಅಪಾರ್ಟ್ಮೆಂಟ್ ಅಟ್ ಮೈಸೂರು ಅನ್ನಲಿಕ್ಕೆ ಭಾಳಷ್ಟು ಜನ ಹೇಳ್ತಾರೆ. ಲೇಟೆಸ್ಟ್ ಕಾನ್ಸೆಪ್ಟ್ಸಲ್ಲಿರುವಂತಹ ಅಪಾರ್ಟ್ಮೆಂಟು ಯಾವ್ದಾರ ಇದ್ದರೆ ತೋರಿಸಿ ಅಂತ. ನೋಡಿ, ಐ ಹ್ಯಾವ್ ಜಸ್ಟ್ ಎಂಟರ್ಡ್ ದಿ ಪ್ರಾಪರ್ಟಿ. ದಿಸ್ ಇಸ್ ಅಟ್ ದಿ ಸೆಂಟರ್ ಆಫ್ ದ ಪ್ರಾಪರ್ಟಿ. ಒಂದು ಯುರೋಪಿಯನ್ ಸ್ಟೈಲಲ್ಲಿರುವಂಥದ್ದು, ಮಧ್ಯದಲ್ಲಿರುವಂತಹ ಕೋರ್ಟ್ ಯಾರ್ಡ್ ಇದು. ಜಸ್ಟ್ ಗಿವ್ ಯು ಅ ಲುಕ್ ಆಫ್ ದಿಸ್, ಹೇಗಿದೆ ಅಂತ. ಏರಿಯಲ್ ಲುಕ್ ಆಫ್ ದಿ ಪ್ರಾಪರ್ಟಿ. ಜಸ್ಟ್ ಶೋ ಯು ಹೌ ದಿಸ್ ಪ್ಲೇಸಸ್. ಈಗ ನಾನು ಸೆಂಟರ್ ಆಫ್ ದಿ ಅಪಾರ್ಟ್ಮೆಂಟ್ಲಿದ್ದೀನಿ. ಇದು ಎಲ್ಲಿದೆ ಅಂತಂದರೆ ಮೈಸೂರು ಸೆಂಟರ್ ಆಫ್ ದ ಸಿಟಿ. ನಾನು ಪ್ಯಾಲೇಸ್ನ ಸಿಟಿ ಸೆಂಟರ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅಲ್ಲಿಂದ ಅಬೌಟ್ ದಿಸ್ ಪ್ಲೇಸ್, ದಿಸ್ ಲೊಕ್ಯಾಲಿಟಿ ಈಸ್ ಅಬೌಟ್ 7 kilometers. ನಾನೀಗ ಅಪಾರ್ಟ್ಮೆಂಟ್ ಎಂಟ್ರ್ ತೋರಿಸ್ತೀನಿ, ಸ್ವಿಮ್ಮಿಂಗ್ ಪೂಲ್ ಏರಿಯಾ ತೋರಿಸ್ತಿದ್ರಿ. ಒಳಗೆ ಹೋಗಿ ತೋರಿಸ್ತೀನಿ ಅಪಾರ್ಟ್ಮೆಂಟ್ ಹೇಗಿದೆ ಅಂತ. 3rd ಫ್ಲೋರ್ ಇರುವಂತಹ ಈಸ್ಟ್ ಫೇಸಿಂಗ್ ಎಂಟ್ರಿ. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರಿಂದ ನಾನು ಎಂಟ್ರ್ ಆಗಿದ್ದೀನಿ. ಈಗ ಒಂದೊಂದಾಗಿ ಅರ್ಥ ಮಾಡ್ಕೊಂಡು ಹೋಗೋಣ ಈ ಅಪಾರ್ಟ್ಮೆಂಟಲ್ಲಿ ಏನೇನಿದೆ ಅಂತ. ಎಂಟ್ರ್ ಆದ ತಕ್ಷಣ ಒಂದು ಶೂ ರ್ಯಾಕ್ ಕೊಟ್ಟಿದ್ದಾರೆ. ವಿಟ್ರಿಫೈಡ್ ಟೈಲ್ಸ್, ಎಂಟೈರ್ ಏರಿಯಾ ವಿಟ್ರಿಫೈಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಎಂಟ್ರ್ ಆಗ್ತಿದ್ದಂಗೆ ಬಾಲ್ಕನಿ ನೋಡ್ಬೋದು. 936 ಈಸ್ ದಿ ಟೋಟಲ್ ಬಿಲ್ಟಪ್ ಏರಿಯಾ. 680 square feet ಈಸ್ ದಿ ಕಾರ್ಪೆಟ್ ಏರಿಯಾ. ಕಾರ್ಪೆಟ್ ಏರಿಯಾ ಅಂದರೆ ಈ ಯೂಸಬಲ್ ಏರಿಯಾ ಏನು ಬರುತ್ತೆ, ಇದು 630 square feet. 2 bedroom ಅಪಾರ್ಟ್ಮೆಂಟು. ಟಿ ವಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಫ್ಯಾನ್ಗಳನ್ನ ಈಗಾಗಲೇ ಹಾಕಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸು, ಕರ್ಟನ್ ರಾಡ್ಗಳು ಎಲ್ಲ ಕಡೆ ಈಗ ಆಗಲೇ ಹಾಕಿದ್ದಾರೆ. ಲೇಟೆಸ್ಟಾಗಿ ಪೇಂಟ್ ಸಹ ಆಗಿದೆ. ಸೊ ನೋಡ್ಬೋದು. ನಾನು ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ನಾನು ಬಾಲ್ಕನಿ ತೋರ್ಸೋಕ್ಕೆ ಮುಂಚೆ ಕಿಚನ್ ಏರಿಯಾ, ಚಿಮ್ನಿ ಈಗಾಗಲೇ ಗ್ಲೆನ್ದು ಚಿಮ್ನಿ ಹಾಕಿದರೆ ಮಾಡ್ಯುಲರ್ ಟೈಪು ಕಿಚನ್ ನಿಮಗೆ ಮಾಡಿದರೆ. ವಾಟರ್ ಫಿಲ್ಟ್ರಿಗೆ ಅವಕಾಶ ಇದೆ. ಒಂದು ಸಿಂಕ್ ಇದೆ. ರೆಫ್ರಿಜಿರೇಟರ್ ಪಾಯಿಂಟು ಇಲ್ಲಿದೆ ನೋಡಿ. ಈ ಕಡೆ ನಾನು ತೋರಿಸ್ತೀನಿ. ದಿಸ್ ಈಸ್ ದಿ ರೆಫ್ರಿಜಿರೇಟರ್ ಪಾಯಿಂಟ್. ನೀವು ರೆಫ್ರಿಜಿರೇಟರ್ನ ಇಟ್ಕೊಳ್ಳಿ ಜಾಗ ಕಾಂಪ್ಯಾಕ್ಟ್ ಆಗಿ ಒಳಗೆ ಹೋಗುತ್ತೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ನೋಡಿ, ಇದೇ ವಾಷಿಂಗ್ ಮಿಷಿನ್ ಪಾಯಿಂಟು. ಕಿಚನ್ ಪಕ್ಕನೇ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿಕ್ಕೆ ನಿಮಗೆ ಜಾಗ ಕೊಟ್ಟಿದ್ದಾರೆ. ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರ್ ಎರಡೂ ಮಾಡಿದ್ದಾರೆ. ವಾಷಿಂಗ್ ಮಿಷಿನ್ ಪಾಯಿಂಟ್ ಇಟ್ಕೊಂಡ್ಬಿಟ್ರೆ ಔಟ್ಲೆಟ್ ಪಾಯಿಂಟ್ ಎಲ್ಲಿ ಕೊಡೋಕ್ಕೆ ಅಂತ ಇಲ್ಲ, ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ಓಪನ್ ಶೋಕೇಸು, ಒಂದು ಓಪನ್ ಶೋಕೇಸ್ ಮಾಡಿದ್ದಾರೆ. ಸೊ ನಿಮಗೆ ಏನಾರ ಸಾಮಾನ ಇಟ್ಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಇದೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ. ಯಾವುದೂ ಇನ್ನೇನು ಪೆಂಡಿಂಗ್ ಇಲ್ಲ. ಫ್ಯಾನ್ಗಳು ನೋಡ್ಬೋದು. ಇಲ್ಲೊಂದು ಫ್ಯಾನ್ ಇದೆ, ಅಲ್ಲೊಂದು ಫ್ಯಾನ್ ಇದೆ. ಅಂದರೆ ಇಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೊಳ್ಬೋದು ನೀವು. ಇಲ್ಲಿ ಕ್ರಾಕರಿ ಯೂನಿಟ್ ಇಟ್ಕೊಂಡು ಡೈನಿಂಗ್ ಟೇಬಲ್ ಇಲ್ಲೇ ಹಾಕ್ಕೋಬೋದು. ಮತ್ತು ಫ್ಯಾನ್ಗಳು ಎರಡು ಕಡೆಗೂ ಕೊಟ್ಟಿದ್ದಾರೆ. ಈಗ ನಾನು ಬಾಲ್ಕನಿ ತೋರಿಸ್ತೀನಿ, ಬನ್ನಿ. ಇಲ್ಲಿ ದಿಸ್ ಈಸ್ ದ ವ್ಯೂ. ನಾನು ಈ ಕಡೆಯಿಂದಲೇ ನಡ್ಕೊ ಬಂದಿದ್ದು, ನೋಡೋದ್ರಲ್ಲ ನೋಡಿ. ದಿಸ್ ಈಸ್ ದ ಎಂಟ್ರಿ ಪಾಯಿಂಟು. ಕೆಳಗೆ ಏನು ಈ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಕೆಳಗೆ ಯು ಹ್ಯಾವ್ ದಿ ಪಾರ್ಕಿಂಗ್ ಏರಿಯಾ. ಒಂದ್ಸರಿ ಇದನ್ನು ತೋರಿಸ್ತೀನಿ ನೋಡಿ. ದಿಸ್ ಈಸ್ ದಿ ಹೌ ದ ಪ್ರಾಪರ್ಟಿ ಲುಕ್ಸ್. ಪಿಜನ್ ನೆಟ್ಟನ್ನ ಹಾಕಿದ್ದಾರೆ. ಸೊ ಸಂಕಲ್ಪವ್ರದ್ದು ನಾನು ಭಾಳಷ್ಟು ಅಪಾರ್ಟ್ಮೆಂಟ್ಗಳನ್ನ ಈಗಾಗಲೇ ವೀಡಿಯೋ ಮಾಡಿದ್ದೀನಿ. ಮೋರ್ ದೆನ್ 10 years ಇವ್ರಿಗೆ ಜಾಸ್ತಿ, ಅದಕ್ಕೂ 10 ವರ್ಷಕ್ಕೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುವಂತಹ ಬಿಲ್ಡರು. ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನು ಮತ್ತು ಪ್ಲ್ಯಾನಿಂಗು, ಡಿಸೈನಿಂಗು, ವರ್ಕ್ಮೆನ್ಶಿಪ್ ಆಫ್ ದಿ ಅಪಾರ್ಟ್ಮೆಂಟು ಮತ್ತು ಹೌ ದೇ ಹ್ಯಾವ್ ಮೇಂಟೈನ್, ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಆ್ಯಕ್ಚುಲಿ ಅದನ್ನು ತೋರಿಸ್ತೀನಿ ಮುಂದಕ್ಕೆ ಈ ವಿಡಿಯೋದಲ್ಲಿ. ದಿಸ್ ಈಸ್ ರೂಮ್ ನಂಬರ್ 1 ವಿತ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ. ಲಾಫ್ಟ್ ಇದೆ, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್. ಇಲ್ಲೂ ಸಹ ಫ್ಯಾನ್ಗಳನ್ನ ಹಾಕಿದ್ದಾರೆ, ಲೈಟಿಂಗ್ಗಳನ್ನ ಹಾಕಿದ್ದಾರೆ. ಆ್ಯಂಪಲ್ ಸ್ಟೋರೇಜ್ ಸ್ಪೇಸು, ಅಂದರೆ ಸ್ಟೋರೇಜ್ ಸ್ಪೇಸ್ಗೆ ಏನೇನು ಮಾಡಬೇಕಾಗುತ್ತೆ ಅದೆಲ್ಲ ಮಾಡಿದ್ದಾರೆ. ವಾಶ್ರೂಮ್ ನಂಬರ್ 1 ಇದು ಕಾಮನ್ ವಾಶ್ರೂಮ್, ಅಂದರೆ ಕಾಮನ್ ಬಾತ್ರೂಮ್ ನಂಬರ್ 1. ಇಲ್ಲಿ ಏನೇನಿದೆ, ಒಂದು ಸಿಂಕ್ ಕೊಟ್ಟಿದ್ದಾರೆ, ಹ್ಯಾಂಡ್ ವಾಶು, ಕಮೋಡ್ ಇದೆ, ವಾಟರ್ ಫಿಕ್ಸ್ಚರ್ಸು, ಲೈಟಿಂಗು, ಹೀಟರ್ಸು ಕೊಟ್ಟಿದ್ದಾರೆ. 680 square feet ಇದು ರೂಮ್ ನಂಬರ್ 2 ವಿಚ್ ಕಮ್ಸ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ನೋಡಿ, ಇದು ರೂಮ್ ನಂಬರ್ 2. ಇಲ್ಲಿ ಏನೇನಿದೆ, ಅಗೇನ್ ಕರ್ಟನ್ ರಾಡು, ಫ್ಯಾನು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲು, ಸ್ಟ್ಯಾಂಡರ್ಡ್ ಕಮೋಡು, ಹ್ಯಾಂಡ್ ವಾಶು,
ವಾಟರ್ ಹೀಟ್ರ್ ನೋಡಿ. ಇದು ಬಾತ್ರೂಮ್ ನಂಬರ್ 2, 2 ಬಾತ್ರೂಮು, ಟೋಟಲ್ 950 ಸ್ಕ್ವೇರ್ ಫೀಟ್ ಇದೆ. 680 ಅಪ್ರಾಕ್ಸಿಮೇಟ್ 700 ಸ್ಕ್ವೇರ್ ಫೀಟ್ ಇಸ್ ದ ಕಾರ್ಪೆಟ್ ಏರಿಯಾ ಇರುವಂತಹ ಅಪಾರ್ಟ್ಮೆಂಟ್. ಇದು ಸೇಲ್ಗಿರುವಂಥದ್ದು. ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಸೇಲ್ಗಿದೆ. ಓಕೆ, ಈ ವಿಡಿಯೋ ನೋಡ್ತಾ ಇದ್ದು ನಾನು ಕಂಪ್ಲೀಟಾಗಿ 2 ಬೆಡ್ರೂಮ್ ಅಪಾರ್ಟ್ಮೆಂಟ್ನ ನಿಮಗೆ ಕ್ಲಿಯರಾಗಿ ತೋರಿಸಿದ್ದೀನಿ. ಇನ್ನೊಮ್ಮೆ ತೋರಿಸ್ತೀನಿ. ಒಂದು ಸರಿ ಬಾಲ್ಕನಿ ತೋರಿಸ್ಬಿಡಿಯಪ್ಪ, ಇನ್ನೊಂದು ಸರಿ ನೀಟಾಗಿ. ಬಾಲ್ಕನಿ ಮತ್ತು ಟಿ ವಿ ಕ್ಯಾಬಿನೆಟ್ ಏರಿಯಾ. ನಾನು ಎಂಟ್ರಾಗಿದ್ದು ಇದೇ ಏರಿಯಾಯಿಂದ ಎಂಟ್ರಾಗಿದ್ದು. ದಟ್ಸ್ ದ ಮೇನ್ ಎಂಟ್ರೆನ್ಸ್. 3ನೇ ಟವರ್ಲಿರುವಂತಹ 2 ಬೆಡ್ರೂಮ್ ಅಪಾರ್ಟ್ಮೆಂಟು. ಇಲ್ಲಿ ಬಂದು ತಿರ್ಗಾ ನೀವು ಇನ್ನೇನು ಸಹ ಮಾಡಿಕೊಳ್ಳುವಂಥ ಪ್ರಮೇಯ ಇಲ್ಲ. ಅಂದರೆ ನಾನು ಪೇಂಟ್ ಮಾಡಿಸ್ಬೇಕಾ, ಲೇಟೆಸ್ಟ್ ಪೇಂಟ್ ಆಗಿದೆ, ವಾರ್ಡ್ರೋಬ್ಗಳೆಲ್ಲ ಇಂಟ್ಯಾಕ್ಟ್ ಆಗಿದೆ, ಮಾಡ್ಯುಲರ್ ಕಿಚನ್ ಕ್ಲೀನ್ ಆಗಿದೆ, ಎಂಟೈರ್ ಮನೆ ನೀಟಾಗಿದೆ, ರೆಡಿ ಟು ಆಕ್ಯುಪೈ ಫಾರ್ ಸೇಲ್ ಇರುವಂತಹ ಅಪಾರ್ಟ್ಮೆಂಟು. ಸಂಕಲ್ಪ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಇವ್ರಿಗೆ ನಾನು ಬ್ರ್ಯಾಂಡ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಂಕಲ್ಪ ಅವರು ಇದೇ ಫಸ್ಟು, ಸೆಕೆಂಡು, ಥರ್ಡ್ ಅಪಾರ್ಟ್ಮೆಂಟ್ ಅಲ್ಲ, ನೀವು ಒಂದು 10 ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಇವ್ರಿಗೆ ಎಕ್ಸ್ಪೀರಿಯನ್ಸ್ ಇರುವವರು. ಯಾಕೆ ಇದನ್ನು ಹೇಳಿದೆ ಅಂದರೆ, ಮೇಂಟೆನೆನ್ಸ್ ವಿಚಾರಕ್ಕೆ ಬಂದಾಗ ಭಾಳಷ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಮೇಂಟೆನೆನ್ಸ್ ಇರೋಲ್ಲ. ನೀವು ಇಲ್ಲಿ ಬಂದು ನೋಡಿದಾಗ ನಾನು 2 ಸರಿ ನಿಮಗೆ ಕೋರ್ಟ್ಯಾರ್ಡ್ ತೋರಿಸಿದ್ದೀನಿ. ಮೇಂಟೆನೆನ್ಸ್ ಈಸ್ ಒನ್ ಥಿಂಗ್ ದಟ್ ಆಲ್ವೇಸ್ ಕೌಂಟ್ಸ್. ಆ ಮೇಂಟೆನೆನ್ಸ್ ಯಾಕೆ ಅಂತಂದರೆ, ಚೆನ್ನಾಗಿ ಅಪಾರ್ಟ್ಮೆಂಟ್ನ ಡಿಸೈನ್ ಮಾಡಿಲ್ಲ ಅಂತಂದರೆ ಮೇಂಟೆನೆನ್ಸ್ ಇಸ್ ಆಲ್ವೇಸ್ ಆ ಪ್ರಾಬ್ಲಮ್. ಭಾಳ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದಕ್ಕೆ ಇನ್ನೇನೇನು ಸಿಗುತ್ತೆ ಇದರಲ್ಲಿ ಅಂತಂದರೆ, 24 hours ಸೆಕ್ಯೂರಿಟಿ ಇದೆ ನಿಮಗೆ. ನೆಕ್ಸ್ಟು CCTV ಕ್ಯಾಮ್ರಾಸ್ ಹಾಕಿದ್ದಾರೆ. ಕವರ್ಡ್ ಒಂದು ಕ್ಲೋಸ್ ಕಾರ್ಡ್ ಪಾರ್ಕಿಂಗ್ ಇದೆ, ಲಿಫ್ಟ್ ಇದೆ. ಆಮೇಲೆ ಎಲ್ಲ ಕಾಮನ್ ಯೂಸೇಜ್ ಏರಿಯಾ, ಮೇಂಟೆನೆನ್ಸು ಮತ್ತು ಅದಕ್ಕೆ ಪವರ್ ಬ್ಯಾಕಪ್ಪು ಇದಕ್ಕೆ ಇರುತ್ತೆ. ಸೊ ಇದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾ ಜ್ಯೂರಿಸ್ಟ್ರಿಕ್ಷನ್ಸಲ್ಲಿ ಬರುವಂತಹ ಜಾಗ. ಎಲ್ಲ ಲಿಗ್ಯಾಲಿಟೀಸು ಕ್ಲಿಯರಾಗಿರುವಂಥದ್ದು. ಅದಕ್ಕೋಸ್ಕರನೇ ಸಂಕಲ್ಪ ಅವ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದು. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಈ ಅಪಾರ್ಟ್ಮೆಂಟ್ ಬಗ್ಗೆ ಇದರ ರೇಟ್ ಎಷ್ಟು ಅನ್ನೋದನ್ನು ನಾನು ಕ್ಲಿಯರಾಗಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂದರೆ ಸೆಲ್ಲಿಂಗ್ ರೇಟು, ಕಾರ್ಪೆಟ್ ಏರಿಯಾ, ಟೋಟಲ್ ಏರಿಯಾ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡೂ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.